Hello students, welcome to Mokshika Academy. So like I said, ನೆನ್ನೆ ನಾನು ನಿಮ್ಗೆ ಹೇಳಿದ್ದೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಹಾಗೂ ರೀಸನಿಂಗ್ಸ್ ಒಂದು ಸಿಲೆಬಸ್ನ ಆದ್ಮೇಲೆ ನಾನು ಜನರಲ್ ನಾಲೆಡ್ಜ್ ಹಾಗೂ ಇಂಗ್ಲಿಷ್ ಬಗ್ಗೆ ಹೇಳ್ತೀನಿ ಅಂತ ಬಂದಿದ್ದೆ. ಸೊ ಈಗ ನಾನು ಜನರಲ್ ನಾಲೆಡ್ಜ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಸೊ ಜನರಲ್ ನಾಲೆಡ್ಜ್ ಅಲ್ಲಿ ಏನ್ ಟಾಪಿಕ್ಸ್ ನೀವು ಓದಬೇಕು, ಏನ್ ಟಾಪಿಕ್ಸ್ ಅನ್ನ ಎಕ್ಸಾಕ್ಟ್ ಆಗಿ ಕೇಳ್ತಾ ಇದ್ದಾನೆ, ಸೊ ಅದ್ರ ಬಗ್ಗೆ ಅಂದ್ರೆ 2016 ಇಂದ 2024 ಒಳಗಡೆ ಯಾವ್ಯಾವ ಜನರಲ್ ನಾಲೆಜ್ ಅಲ್ಲಿ ಯಾವ್ಯಾವ ಟಾಪಿಕ್ಸ್ ಅನ್ನ ಕವರ್ ಮಾಡಿದ್ದಾನೆ ಅದನ್ನ ಹೇಳೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಿದ್ದಾಗೆ ಜಿಕೆ ನಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ ಗಳು ನೀವು ಖಂಡಿತ ನೋಡ್ಕೊಂಡಿರ್ಬೇಕು. ಯಾವ್ಯಾವ್ದಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಡಿಯನ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅನ್ನು ನೋಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಗ್ಲೋಬಲ್ ಎನ್ವೈರನ್ಮೆಂಟ್ ಬಗ್ಗೆ, ಸೋಷಿಯಲ್ ಇವೆಂಟ್ಸ್ ಬಗ್ಗೆ, ಕಲ್ಚರಲ್ ಇವೆಂಟ್ಸ್ ಬಗ್ಗೆ, ಎಕನಾಮಿಕ್ಸ್ ಬಗ್ಗೆ, ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ಸ್ ಸಿನ್ಸ್ ನೀವೆಲ್ಲ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಮ್ಯಾನೇಜ್ಮೆಂಟ್ ಬಗ್ಗೆ, ಪೊಲಿಟಿಕಲ್ ಇವೆಂಟ್ಸ್, ಹಿಸ್ಟಾರಿಕಲ್ ಇವೆಂಟ್ಸ್ ಹಾಗೂ ಕರೆಂಟ್ ಅಫೇರ್ಸ್ ಅಲ್ಲಿ ಸ್ಪೋರ್ಟ್ಸ್ ಅಂಡ್ ಪರ್ಸನಲ್ ಅಚೀವ್ಮೆಂಟ್ಸ್ ಅಂಡ್ ಆಲ್ಸೋ ಬುಕ್ಸ್ ನ ಕೂಡ ನೀವು ಕೆಲವೊಂದು ಬುಕ್ಸ್ ನ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಅಂಡ್ ಎಸ್ಪೆಷಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ನೆಕ್ಸ್ಟ್ ಇಸ್. ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿ ಈಗ ಪ್ರೆಸೆಂಟ್ ಏನಿದೆ ಅಂತ ಇವಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ನೀವೇನ್ ಮಾಡ್ಬೇಕಾಗತ್ತೆ, ಜನರಲ್ ನಾಲೆಜ್ ಅಲ್ಲಿ ಕಂಪಲ್ಸರಿ ಆಗಿ ಓದ್ಲೇಬೇಕಾಗತ್ತೆ. ಅಂದ್ರೆ ಕಂಪಲ್ಸರಿ ಆಗಿ ನೋಡ್ಕೊಂಡ್ ಬರ್ಬೇಕಾಗತ್ತೆ. ಬಟ್ ಸ್ಟಿಲ್ ನಿಮ್ಗೆ ಏನ್ ಕೇಳ್ತಾನೆ ಅಂತ ಇದುವರೆಗೂ ಗೊತ್ತಿಲ್ಲ. ಬಟ್ ನೋಡೋಣ ನೀವು ಯಾವ ರೀತಿ ಓದ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಬಂದ್ರೆ ನೀವು ಅದರಲ್ಲಿ ಎಸ್ಪೆಷಲಿ ನೀವು ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಗವರ್ನಮೆಂಟ್ ಸ್ಕೀಮ್ಸ್ ಬಗ್ಗೆ ಹಾಗೂ ಪ್ರೋಗ್ರಾಮ್ಸ್ ಇನ್ ಗವರ್ನಮೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಮನಿ ಅಂಡ್ ಬ್ಯಾಂಕಿಂಗ್, RBI ಬಗ್ಗೆ, ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಹಾಗೂ ಎಕನಾಮಿಕ್ ಪ್ಲಾನಿಂಗ್ ಬಗ್ಗೆ ನೀವು ಇಂಡಿಯನ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಹಾಗೂ ಎಕನಾಮಿಕ್ಸ್ ಅಲ್ಲಿ ನೋಡ್ಕೋಬೇಕಾಗತ್ತೆ. ಅಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಬಗ್ಗೆ ಕೂಡ ನೀವೇನ್ ಮಾಡಬೇಕಾಗತ್ತೆ, ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಪೇಪರ್ ನ ಓದ್ಬೇಕಾದ್ರೆ ನೀವು ನ್ಯೂಸ್ ಪೇಪರ್ ನ ಓದ್ಬೇಕಾದ್ರೆ ಇವಿಷ್ಟು ಅಟ್ಲೀಸ್ಟ್ ಮಿನಿಮಮ್ ಒಂದು 6 months ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಜುಲೈಲಿ ನಿಮ್ಗೆ ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ January 2025 ಇಂದ ನೀವೇನ್ ಮಾಡಬೇಕಾಗತ್ತೆ, ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ರೆ ಗ್ಲೋಬಲ್ ಎನ್ವೈರನ್ಮೆಂಟ್ ಅಂಡ್ ಆಲ್ಸೋ ಐ ಡಿಂಟ್ ಟೆಲ್ ಅಬೌಟ್ ಬಜೆಟ್ ಇಯರ್. ಸೊ ಬಜೆಟ್ ಬಗ್ಗೆ ಎಸ್ಪೆಷಲಿ ಬಜೆಟ್ 2025 ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಗ್ಲೋಬಲ್ ಎನ್ವೈರನ್ಮೆಂಟ್ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಸೊ ಗ್ಲೋಬಲ್ ಎನ್ವೈರನ್ಮೆಂಟ್ ಅಲ್ಲಿ ಏನ್ ತಿಳ್ಕೋಬೇಕು ಸರ್, ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಇಯರ್. ಗ್ಲೋಬಲ್ ಎನ್ವೈರನ್ಮೆಂಟ್ ಅಲ್ಲಿ ಬೇಸಿಕ್ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಅಂಡ್ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂಡ್ ಕನ್ವೆನ್ಷನ್ಸ್, ಎನ್ವೈರನ್ಮೆಂಟಲ್ ಇಶ್ಯೂಸ್ ಏನ್ ನಡೀತಾ ಇದೆ ಅಟ್ ಪ್ರೆಸೆಂಟ್ ಅದ್ರ ಬಗ್ಗೆ ನೀವು ಮಾಹಿತಿನ ತಿಳ್ಕೊಬೇಕಾಗತ್ತೆ, ಇನ್ಫಾರ್ಮೇಶನ್. ಅಂಡ್ ಆಲ್ಸೋ ಇಂಡಿಯಾ ಅಂಡ್ ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜ್ ಬಗ್ಗೆ ಈಗ G20 ಇಶ್ಯೂಸ್ ಅಥವಾ ಬೇರೆ ಬೇರೆ ರೀತಿಯಾದಂತಹ ಗ್ಲೋಬಲ್ ಮೀಟ್ ಆಗ್ತಾ ಇರ್ತದೆ. ಸೊ ಅದ್ರ ಬಗ್ಗೆ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕಾಗತ್ತೆ. ಅಂಡ್ ನ್ಯಾಚುರಲ್ ರಿಸೋರ್ಸಸ್, ಸೊ ಅಟ್ ಪ್ರೆಸೆಂಟ್ ಯಾವ ರೀತಿ ಇದೆ ನ್ಯಾಚುರಲ್ ರಿಸೋರ್ಸಸ್ ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ವೈಲ್ಡ್ ಲೈಫ್ ಅಂಡ್ ಇಟ್ಸ್ ಕನ್ಸರ್ವೇಷನ್, ವೈಲ್ಡ್ ಲೈಫ್ ಬಗ್ಗೆನೂ ಕೂಡ ನೀವೇನ್ ಮಾಡಬೇಕಾಗತ್ತೆ, ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕಾಗುತ್ತೆ. ಇಷ್ಟು ಗ್ಲೋಬಲ್ ಎನ್ವೈರನ್ಮೆಂಟ್ ಅಲ್ಲಿ. ಸೋಷಿಯಲ್ ಇವೆಂಟ್ಸ್ ಅಂಡ್ ಕಲ್ಚರಲ್ ಇವೆಂಟ್ಸ್ ಯಾವ ರೀತಿ ಇರುತ್ತೆ ಅಂತ ಚೆಕ್ ಮಾಡೋಣ. ಸೋಷಿಯಲ್ ಇವೆಂಟ್ಸ್ ಅಲ್ಲಿ ನೀವು ಇಂಪಾರ್ಟೆಂಟ್ ಡೇಟ್ಸ್ ನ ನೋಡ್ಕೋಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಇಂಪಾರ್ಟೆಂಟ್ ಡೇಟ್ಸ್ ನಿಮ್ಗೆ ಯು ಶುಡ್ ಕಾನ್ಸಂಟ್ರೇಟ್. ಓಕೆ, ಅಂಡ್ ಫೆಸ್ಟಿವಲ್ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಸೀಸನ್ ಬಗ್ಗೆ ನೋಡ್ಕೋಬೇಕಾಗತ್ತೆ. ಅಂಡ್ ಕಲ್ಚರ್ ಬಗ್ಗೆ ಅಂದ್ರೆ ಕಲ್ಚರ್ ಅಂತ ಹೇಳಿದ್ರೆ ಇಂಡಿಯನ್ ಕಲ್ಚರ್ ಇರ್ಬೋದು ಅಥವಾ ಫಾರಿನ್ ಕಲ್ಚರ್ ಬಗ್ಗೆ ಕೂಡ ನೀವೇನ್ ಮಾಡಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್. ಇಲ್ಲಿ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ ಕಮ್ಯುನಿಕೇಶನ್ ಹಾಗೂ ಕಾರ್ಪೊರೇಟ್ ರಿಫಾರ್ಮ್ಸ್ ಬಗ್ಗೆ ನೀವು ಎರಡರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ, ಫರ್ದರ್ ಮೂವಿಂಗ್ ಆನ್,
ಪೊಲಿಟಿಕಲ್ ಇವೆಂಟ್ಸ್ ಹಾಗೂ ಹಿಸ್ಟಾರಿಕಲ್ ಇವೆಂಟ್ಸ್. ಪೊಲಿಟಿಕಲ್ ಇವೆಂಟ್ಸ್ ಹಾಗೂ ಹಿಸ್ಟಾರಿಕಲ್ ಇವೆಂಟ್ಸ್ ಅಲ್ಲಿ ನಿಮಗೆ ಜಿಕೆ ಬರಲ್ಲ, ಅಲ್ಲಿ ಜನರಲ್ ಸ್ಟ್ಯಾಟಿಕ್ ಜಿಕೆ ಅಂತ ಹೇಳ್ತೀವಿ. ಓಕೆ, ಜನರಲ್ ನಾಲೆಡ್ಜ್ ಆಲ್ರೆಡಿ ಹ್ಯಾಪೆಂಡ್, ಸೊ ಆಲ್ರೆಡಿ ಆಗಿರೋದನ್ನ ನೀವು ನೋಡ್ಬೇಕಾಗುತ್ತೆ. ಅಂಡ್ ಆಲ್ಸೋ ಕ್ರೊನಾಲಜಿಕಲ್ ಆರ್ಡರ್ ಆಫ್ ಇವೆಂಟ್ಸ್. ಸೊ ಈಗ 1989 ಅಲ್ಲಿ ಆಯ್ತು, 1799 ಅಲ್ಲಿ ಟಿಪ್ಪು ಸುಲ್ತಾನ್ ಇದಾಗಿದ್ದು. ಸೊ ಕೆಲವೊಂದು ಒಂದೊಂದು ಕ್ವಶನ್ಸ್ ನಿಮ್ಗೆ ಕೊಡ್ತಾನೆ ನೋಡಿ. ಇಲ್ಲಿ ತಿಳ್ಕೊಬೇಕಾಗಿರೋದು, ನಾನು ಜಸ್ಟ್ ಒಂದು 4 ಟಾಪಿಕ್ಸ್ ಓದ್ಕೊಂಡ್ರೆ ಸಾಕ? ನೋ, ಲಾಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಕ್ವಶನ್ ಪೇಪರ್ ಅಲ್ಲಿ ಯಾವ ಪ್ಯಾಟರ್ನ್ ಅಲ್ಲಿ ಕೇಳಿರ್ತಾನೆ ಅಂತ. ಅಂಡ್ ಆಲ್ಸೋ ಕರೆಂಟ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಅವಾರ್ಡ್, ಎಸ್ಪೆಷಲಿ ಕರೆಂಟ್ ಸ್ಪೋರ್ಟ್ಸ್ ಪರ್ಸನ್ ಯಾರು, ಹಾಗೂ ಪರ್ಸನಾಲಿಟೀಸ್ ಯಾರು, ಅಚೀವ್ಮೆಂಟ್ಸ್ ಏನಾಗಿದೆ, ಅದ್ರ ಬಗ್ಗೆ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಅಂಡ್ ಫೈನಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನೀವು ಏನೇನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ, ಎಕೋಸಿಸ್ಟಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಬಯೋಡೈವರ್ಸಿಟಿ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ, ಇನ್ವೆನ್ಷನ್ಸ್ ಏನಾದ್ರೂ ರೀಸೆಂಟ್ ಆಗಿದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಹಾಗೂ ಬೇಸಿಕ್ ಟರ್ಮಿನಾಲಜಿ ಏನಾದ್ರೂ. ಸೊ ನಿಮ್ಗೆ ಅಬ್ರಿವೇಷನ್ಸ್ ಕೇಳ್ಬೋದು. ಸೊ UNO ಅಂದ್ರೇನು, WHO ಅಂದ್ರೇನು, ಈ ರೀತಿ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಸಿಂಪಲ್ ಇರೋದಿಲ್ಲ, ಸ್ವಲ್ಪ ನಿಮ್ಗೆ ಡಿಫಿಕಲ್ಟ್ ಆಗಿ ಕೇಳುವಂತ ಚಾನ್ಸಸ್ ಇರುತ್ತೆ. ಇವಿಷ್ಟು ಸಬ್ ಟಾಪಿಕ್ಸ್. ಈಗ ನಾವು ನೋಡೋದಾದ್ರೆ 2016 ಇಂದ ನೋಡ್ತಾ ಬರೋಣ ಕ್ವಶನ್ ಪೇಪರ್ ಅಲ್ಲಿ ಯಾವ್ಯಾವ್ದಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಓಕೆ, ಸೊ ಪಾಲಿಸಿ ಮೇಲೆ, ಅಂದ್ರೆ ನಾನು ಫಸ್ಟ್ ಹೇಳಿದೆ ನಿಮ್ಗೆ ಗೌರ್ಮೆಂಟ್ ಪಾಲಿಸಿ ಮೇಲೆ ಕ್ವಶನ್ ಕೇಳ್ತಾನೆ ಅಂತ ಹೇಳಿದೆ, ಹಾಗೂ ಬ್ಯಾಂಕಿಂಗ್ ಮೇಲೆ ಒಂದು ಕ್ವಶನ್ ಕೇಳಿದಾನೆ. ಇಲ್ಲಿ ನೋಡ್ತಾ ಬರ್ಬೋದು, ನಾನು ಎಲ್ಲಾನು ಇದ್ ಮಾಡ್ಕೊಂಡ್ ಬಂದಿದ್ದೀನಿ. ಪಾಲಿಸೀಸ್ ಮೇಲೆ ಕೇಳಿದ್ದಾರೆ 3 ಕ್ವಶನ್ಸ್, ಬ್ಯಾಂಕಿಂಗ್ ಮೇಲೆ 1 ಕ್ವಶನ್ಸ್, ಕರೆನ್ಸಿ ಮೇಲೆ 1 ಕ್ವಶನ್ಸ್, ಅಬ್ರಿವೇಷನ್ಸ್ 2 ಕ್ವಶನ್ಸ್, ಕಲ್ಚರಲ್ ಇವೆಂಟ್ಸ್ 2 ಕ್ವಶನ್ಸ್, ಕರೆಂಟ್ ಅಫೇರ್ಸ್ 2 ಕ್ವಶನ್ಸ್, ಮ್ಯಾನೇಜ್ಮೆಂಟ್ 3 ಕ್ವಶನ್ಸ್, ಎಕನಾಮಿಕ್ಸ್ ಮೇಲೆ 1 ಕ್ವಶನ್, ಸೈನ್ಸ್ ಅಂಡ್ ಟೆಕ್ನಾಲಜಿ 3 ಕ್ವಶನ್ಸ್. ಓಕೆ, ಸೊ ದೀಸ್ ಆರ್ ಆಲ್ ದಿ ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್ ಇನ್ ದ 2016. ಅದೇ ರೀತಿ ಸ್ಪೋರ್ಟ್ಸ್ ಮೇಲೆ 3 ಕ್ವಶನ್ಸ್, ಲಿಟರಸಿ ಮೇಲೆ ಕೂಡ ನಿಮ್ಗೆ ಏನಾಗಿದೆ 1 ಕ್ವಶನ್ಸ್ ಕಾನ್ಸಂಟ್ರೇಷನ್ ಮಾಡಿದ್ದಾನೆ. ಬಿಸ್ನೆಸ್ ಮೇಲೆ 2 ಕ್ವಶನ್ಸ್ ಕೇಳಿದ್ದಾರೆ. ಸೊ 2017 ಅಲ್ಲಿ ನೋಡಿದರೆ ಬಿಸ್ನೆಸ್ ಮೇಲೆ 3 ಕ್ವಶನ್ಸ್, ಬ್ಯಾಂಕಿಂಗ್ 2 ಕ್ವಶನ್ಸ್, ಎಕನಾಮಿಕ್ 3 ಕ್ವಶನ್ಸ್, ಪೊಲಿಟಿಕಲ್ 2, ಸೈನ್ಸ್ 4, ಕರೆನ್ಸಿ 1, ಕಾನ್ಸ್ಟಿಟ್ಯೂಷನ್ 3, ಜಿಕೆ ಸ್ಟ್ಯಾಟಿಕ್ 1, ಸ್ಪೋರ್ಟ್ಸ್ 2, ಮ್ಯಾನೇಜ್ಮೆಂಟ್ 1 ಅಂಡ್ ಲಿಟರಸಿ. ಆಲ್ಸೋ ಇಂಪಾರ್ಟೆಂಟ್ ಡೇಸ್ ಮೇಲೆ 1 ಕ್ವಶನ್ ಅನ್ನ ಕೇಳಿದ್ದಾನೆ. 2018, if you see, current affairs 5 questions, economics 5 questions, GK statistics 3 questions, banking 1, business 1, scheme 1, geography 1, science 2, and awards 1, cultural events 3, and history 1 questions. Also computer mele 1 question. So I would like to say computer mele iga compulsory agi 15 questions are kodlebeku antide. So compulsory computer application nimge special ಸಬ್ಜೆಕ್ಟ್ ನ ಮಾಡ್ಬಿಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ GK ಜಾಸ್ತಿ ಕೊಡ್ತಾನ ಗೊತ್ತಿಲ್ಲ, ದಟ್ ಇಸ್ ದ ಕ್ವಶನ್ ಮಾರ್ಕ್. ಲಾಸ್ಟ್ ಇಯರ್ ಒಂದು 10 to 15 ಮಾತ್ರ ಕೇಳಿದಾನೆ, ಬಟ್ ಈ ಸಲ ಎಷ್ಟು ಕೇಳ್ತಾನೆ ವಿ ಡೋಂಟ್ ನೋ. 2019 ಅಲ್ಲಿ 2 ಕ್ವಶನ್ಸ್ ಆನ್ GK ಸ್ಟ್ಯಾಟಿಕ್, ಕರೆಂಟ್ ಅಫೇರ್ಸ್ 7. ನೋಡಿ ಕರೆಂಟ್ ಅಫೇರ್ಸ್ ನೋಡಿ, ಇಟ್ಸ್ ಡಿಪೆಂಡ್ಸ್ ಅಪಾನ್ ಯಾರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 2020 ಅಲ್ಲಿ ನೋಡಿದ್ರೆ ಪ್ಲಾನಿಂಗ್, ಗವರ್ಮೆಂಟ್ ಪ್ಲಾನಿಂಗ್ ಅಂಡ್ ಇನೋವೇಷನ್ಸ್ ಮೇಲೆ 6 ಕ್ವಶನ್ಸ್, geography 1, history 1, current affairs 6, ecosystem 3, economics 3, constitution 3 and science 2 questions ನ ಕಾನ್ಸಂಟ್ರೇಟ್ ಮಾಡಿದ್ದಾರೆ. 2021 ಅಲ್ಲಿ ನೋಡಿದ್ರೆ ನಿಮ್ಗೆ ಪಾಲಿಸಿ ಮೇಲೆ 2 ಕ್ವಶನ್ಸ್, ಬ್ಯಾಂಕಿಂಗ್ ಮೇಲೆ 2 ಕ್ವಶನ್ಸ್, ಕರೆನ್ಸಿ 2 ಕ್ವಶನ್ಸ್, ಅಬ್ರಿವೇಷನ್ 1, ಕಲ್ಚರಲ್ ಇವೆಂಟ್ಸ್ 1, ಕರೆಂಟ್ ಅಫೇರ್ಸ್ 4 ಕ್ವಶನ್ಸ್, ಮ್ಯಾನೇಜ್ಮೆಂಟ್ 1. ನೋಡಿ ಮ್ಯಾನೇಜ್ಮೆಂಟ್ ಎಸ್ಪೆಷಲಿ MBA ಮಾಡೋ, BBA BCom ಮಾಡೋರು ಗೊತ್ತಿರುತ್ತೆ. ಎಕನಾಮಿಕ್ಸ್ 1, ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ 3, ಆಥರ್ ಲಿಟರೇಚರ್ ಆಲ್ರೆಡಿ ಹೇಳಿದೆ, ಆಥರ್ ಮೇಲೆ 1 ಕ್ವಶನ್ಸ್ ಕೇಳ್ತಾನೆ ಅಂತ. ಸ್ಪೋರ್ಟ್ಸ್ 2, ಲಿಟರಸಿ 2, ಬಿಸ್ನೆಸ್ 1, ಕಾನ್ಸ್ಟಿಟ್ಯೂಷನ್ 2, ಹಿಸ್ಟ್ರಿ 2, ಅವಾರ್ಡ್ 2, ಮಿಸಲೇನಿಯಸ್ ಅಂಡ್ ಮ್ಯಾನೇಜ್ಮೆಂಟ್ ಥಿಯರೀಸ್ 1 ಕ್ವಶನ್ಸ್ ಕೇಳಿದ್ದಾನೆ. ದಿಸ್ ಇಸ್ 2021. ಅದೇ ರೀತಿ 2022 ನೋಡೋದಾದ್ರೆ ಕಾನ್ಸ್ಟಿಟ್ಯೂಷನ್ ಮೇಲೆ 3 ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಬ್ಯಾಂಕಿಂಗ್ ಮೇಲೆ 5 ಕ್ವಶನ್ಸ್. ನೋಡಿ ಬ್ಯಾಂಕಿಂಗ್ ಮೇಲೆ 5 ಕ್ವಶನ್ಸ್, ಯಾವುದು ಎಕ್ಸಾಕ್ಟ್ ಆಗಿ ಎಷ್ಟು ಕೇಳ್ತಾನೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲಾದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಗವರ್ಮೆಂಟ್ ಸ್ಕೀಮ್ಸ್ 1, ಸೈನ್ಸ್ 3, ಹಿಸ್ಟ್ರಿ 2, geography 2, current affairs 3, awards 2,
ಸ್ಪೋರ್ಟ್ಸ್ 3, ಸೋಷಿಯಲ್ ಇವೆಂಟ್ಸ್ 1 ಅಂಡ್ ವುಮೆನ್ ಪರ್ಸನಾಲಿಟೀಸ್ ಸ್ಟ್ಯಾಟಿಕ್ಸ್ GK 2. ಅದೇ ರೀತಿ 2023 ನೋಡೋದಾದ್ರೆ ಜಾಗ್ರಫಿಯಲ್ಲಿ 1 ಕ್ವಶನ್, ಎನ್ವಿರಾನ್ಮೆಂಟ್ 2 ಕ್ವಶನ್ಸ್, ಕಲ್ಚರ್ 1, ಪಾಲಿಸಿ 1, ಸ್ಪೋರ್ಟ್ಸ್ 2, ಕಾನ್ಸ್ಟಿಟ್ಯೂಷನ್ 1, ಇಂಡಿಯನ್ ಪ್ರೆಸಿಡೆನ್ಸಿ 1, ಲ್ಯಾಂಗ್ವೇಜ್ ಇಂಟರ್ನಲ್ ಅಫೇರ್ಸ್ 1, ಹಿಸ್ಟ್ರಿ 3, ಡಿಫೆನ್ಸ್ 1, ಸ್ಟೇಟ್ ಬಜೆಟ್ 1, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂಡ್ ಅದರ್ಸ್ 1 ಕ್ವಶನ್ಸ್ ಏನ್ ಮಾಡಿದ್ದಾನೆ, ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಸೊ ಈ ರೀತಿ ಸರ್ ಹಾಗಿದ್ರೆ 2024 ಅಲ್ಲಿ ಎಷ್ಟು ಕೇಳಿದ್ದಾನೆ ಸರ್? ಸೊ 2024 ಅಲ್ಲಿ ನೋಡೋದಾದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ನಾನು MBA ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಈವನ್ MCAಗೂ ಕೂಡ ಇದು ಆಡ್ ಆಗ್ತದೆ. ಸೊ MCAಗೂ ಕೂಡ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಕನ್ಸಿಡರ್ ದಿಸ್. ಸೊ 2024 ಕ್ವಶನ್ಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಎಲ್ಲ ಮಿಕ್ಸ್ ಅಪ್ ಆಗಿ ಕೊಟ್ಟಿದ್ದಾನೆ. ಹಿಂದೆ ಎಲ್ಲ ಹೆಂಗ್ ಕೊಡ್ತಿದ್ದ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಸಪರೇಟ್ ಸೆಕ್ಷನ್ಸ್ ಕೊಡ್ತಿದ್ದ, ಬಟ್ ಈಗೇನಾಗಿದೆ ಎಲ್ಲ ಮಿಕ್ಸ್ ಅಪ್ ಆಗಿ ಕೊಡ್ತಾ ಇದ್ದಾನೆ. ಹಾಗಾಗಿ ಎಕ್ಸಾಕ್ಟ್ ಆಗಿ ಎಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಾನು ಅದ್ರ ಬಗ್ಗೆ ಪುನಃ ಮಾಹಿತಿ ಕೊಡ್ತೀನಿ. 2024 ನಾನು ಅಗೈನ್ ಐ ವಿಲ್ ಚೆಕ್ ಒನ್ಸ್ ಅಗೈನ್. ಸೊ ನಾನು ಚೆಕ್ ಮಾಡಿ ಹೇಳ್ತೀನಿ. ಜಸ್ಟ್ ನಂಗೆ ನಿಮ್ಗೆ ಇಲ್ಲಿ ಬ್ರಾಂಕ್ ಆಗಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಕ್ವಶನ್ಸ್ ಕೇಳಿದಾನೆ ಅಂತ. ಯಾಕಂತ ಹೇಳಿದ್ರೆ ಕಂಪ್ಯೂಟರ್ ಅಪ್ಲಿಕೇಶನ್ ಮೇಲೆ ಒಂದು 15 ಕ್ವಶನ್ಸ್ ಕೇಳಿದ್ರು. ಸೊ ಅಲ್ಲಿ ಹೊಸ ಒಂದು ಟಾಪಿಕ್ ಅಂತ ಹೇಳಿ. ಸೊ ಡೈಲಿ ಡೋಸ್ ಅಂತ ನಾನು ನಿಮ್ಗೆ ಪ್ರತಿಯೊಂದು ಕಾನ್ಸಂಟ್ರೇಟ್ ಮಾಡಿ ಕೊಡ್ತಾ ಇರ್ತೀನಿ ಸ್ಟೂಡೆಂಟ್ಸ್. ದಯವಿಟ್ಟು ಚಾನಲ್ ಅನ್ನ ಯಾರು ಇದ್ ಮಾಡ್ಕೋಬೇಡಿ. ಓಕೆ, ಸೊ ಐ ಗಾಟ್ ಸಮ್ ಟೆಕ್ನಿಕಲ್ ಗ್ಲಿನ್ಸ್. ವೈಟ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಅಸರ್ಷನ್ ಅಂಡ್ ರೀಸನ್ಸ್ ಅಂತ ಕೊಡ್ತಾ ಇದ್ದೇನೆ. ಆಲ್ಮೋಸ್ಟ್ 95th 85 ಇಂದ, ಎಸ್ ಇಲ್ಲಿ ನೋಡ್ಬೋದು ನೀವು 85 ಇಂದ ನಿಮ್ಗೆ 100 ಕ್ವಶನ್ಸ್ ತನಕ. ಅಂದ್ರೆ 85 ಅಲ್ಲ, ಕೆಮಿಕಲ್ ಪ್ರೋಸೆಸ್, ದಾದಾ ಸಾಹೇಬ್ ಫಾಲ್ಕೆ ವಿನ್ನರ್, ಓಕೆ, ಕಾಮನ್ವೆಲ್ತ್ ಫಸ್ಟ್ ಟೈಮ್, ಎಸ್ 81 ಇಂದ ಅಂದ್ರೆ 20 ಕ್ವಶನ್ಸ್ ಇಲ್ಲಿ ಕೊಟ್ಟಿದ್ದಾನೆ. 20 ಕ್ವಶನ್ಸ್. ಪ್ಲೀಸ್ ರಿಮೈಂಡ್ ಯು, 20 ಕ್ವಶನ್ಸ್ ಫ್ರಮ್ GK ಆಸ್ ಆಸ್ಕ್ಡ್. ಓಕೆ, ಅದರಲ್ಲಿ ಯಾವ್ಯಾವ್ದಂತ ನಾನು ನೆಕ್ಸ್ಟ್ ಕಮಿಂಗ್ ಇದರಲ್ಲಿ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮ್ಗೆ. ಸೊ ಹಾಗಿದ್ರೆ ಈ 2024 ಅಲ್ಲಿ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕಾನ್ಸಂಟ್ರೇಟ್ ಮಾಡಿದ್ದಾನೆ. ಎಲ್ಲಾ ಸೆಕ್ಷನ್ ಅಲ್ಲೂ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ 20 ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಫಾರ್ ಎಕ್ಸಾಂಪಲ್ ನಿಮ್ ಸಿಲೆಬಸ್ ನೋಡಿದಾಗೆ ಮ್ಯಾಥ್ಸ್ 20 ಕ್ವಶನ್ಸ್, ರೀಸನಿಂಗು 20 ಕ್ವಶನ್ಸ್, GK 20 ಕ್ವಶನ್, ಇಂಗ್ಲಿಷ್ 20 ಕ್ವಶನ್, ಕಂಪ್ಯೂಟರ್ ಅಪ್ಲಿಕೇಶನ್ ಅಂಡ್ ಫೈನಲಿ ಕಂಪ್ಯೂಟರ್ ಅಪ್ಲಿಕೇಶನ್ 20 ಕ್ವಶನ್. ಟೋಟಲ್ 100 ಕ್ವಶನ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸರ್ ಇದು ಕ್ವಶನ್ ಪೇಪರ್ ಎಲ್ಲಿ ಸಿಗುತ್ತೆ ಸರ್? ಕ್ವಶನ್ ಪೇಪರ್ಗೆ ನಾನೇ ಒಂದು ಡ್ರೈವ್ ಅಲ್ಲಿ ಹಾಕಿದ್ದೀನಿ. ಆ ಲಿಂಕ್ ನ ಬೇಕಾದ್ರೆ ನಿಮ್ಗೆ ಏನ್ ಮಾಡ್ತೀನಿ, ನಾನು ಐ ವಿಲ್ ಪುಟ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವೇನ್ ಮಾಡಿ, ಸೊ ಜಸ್ಟ್ ನೀವು ಡೌನ್ಲೋಡ್ ಅನ್ನ ಈಸಿಯಾಗಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡ್ಬೋದು MBA ಕ್ವಶನ್ ಪೇಪರ್ಸ್ ಅಂತ ನಾನು ಹಾಕಿದ್ದೀನಿ. ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೋಡೋದಾದ್ರೆ ನೀವು ಫಸ್ಟ್ 2020 ಇಂದ, ಫಾರ್ ಎಕ್ಸಾಂಪಲ್ 2003 ಇಂದ ಅಪ್ ಟು 2024, 2003 ಇಂದ ಇಲ್ಲಿ ನೋಡಬಹುದು. 2003 ಇಂದ 2020 ಒಂದೇ ಪೇಜ್ ಅಲ್ಲಿ ಇದೆ. 2021, 2022, 2023, 2024. ಸೊ ಪ್ರತಿಯೊಂದು ಕ್ವಶನ್ ಪೇಪರ್ಸ್ ಕೂಡ ಇಲ್ಲಿ MBAದು, ಎಸ್ಪೆಷಲಿ MBAದು ಇದೆ. ಸೊ ಉಳಿದಂತೆ ಬೇರೆದು ಕೂಡ ನಾನು ಹಾಕಿ ನಿಮ್ಗೆ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ಸೊ ಸದ್ಯಕ್ಕೆ MBAದನ್ನ ನೀವು ಜಸ್ಟ್ ನೋಡ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್. ಸೊ ಇನ್ ಕೇಸ್ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ, ಇಂಗ್ಲಿಷ್ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಥ್ಯಾಂಕ್ ಯು.